ನಮ್ಮಲ್ಲಿ ಬಹಳಷ್ಟು ಜನರಿಗೆ ಈ ಯೋಚನೆ ಬಂದಿರಬಹುದು. ಅದೇನಂದ್ರೆ, ನಮ್ಮ ಮುಂದೆ ಇರುವ ಈ ದಿನ, ಈ ಕ್ಷಣ ನಡೀತಿರೋದೆಲ್ಲ ನಿಜನ ಅಥವಾ ಭ್ರಮೆನ, ಅಥವಾ ಯಾವತ್ತೂ ಎಚ್ಚರ ಆಗದ ಒಂದು ದೊಡ್ಡ ಕನಸ? ಇವೆಲ್ಲ ಒಂದು ಕನಸಾಗಿ ನಾಳೆ ಸಡನ್ ಆಗಿ ಒಂದಿನ ಎಚ್ಚರ ಆದ್ರೆ ಯಾವಾಗ ಇದು ಸ್ವಲ್ಪ ತಲೆ ಕೆಡಿಸಿಕೊಳ್ಳುವ ವಿಷಯವೇ. ನೀವಿವಾಗ ಅಂದ್ಕೋಬಹುದು, ನಿನ್ನ ಮಂಡೆ ಅಂತೂ ಹಾಳಾಗಿ ನಮ್ಮ ಮಂಡೆಯನ್ನು ಹಾಳು ಮಾಡ್ತೀಯ ಅಂತ. ಹಾಳಂತೂ ಮಾಡ್ತಿಲ್ಲ, ನಮ್ಮ ಮಂಡೆಯನ್ನು ಸ್ವಲ್ಪ ರಿಫ್ರೆಶ್ ಮಾಡಿಕೊಳ್ಳುವ ಅಂತ. ಕನಸಿನಲ್ಲಿದ್ದಾಗ ಎಲ್ಲವೂ ಚಂದ. ಆ ಕ್ಷಣದಲ್ಲಿ ನಾವು ಯೋಚನೆ ಮಾಡುವುದಿಲ್ಲ, ಇದು ಕನಸ ಅಥವಾ ನಿಜನ. ಭಯ, ಸಂತೋಷ, ದುಃಖ ಎಲ್ಲವನ್ನ ಅನುಭವಿಸ್ತೇವೆ. ಆ ಕನಸನ್ನ ಇನ್ನೂ ಕಂಟಿನ್ಯೂ ಮಾಡ್ಲಿಕ್ಕೆ ಟ್ರೈ ಕೂಡ ಮಾಡ್ತೇವೆ. ಆದ್ರೆ ಎಷ್ಟೇ ಕಂಟಿನ್ಯೂ ಮಾಡಿದ್ರು ಆ ಕನಸುಗಳು ನಿಜ ಆಗ್ಲಿಕ್ಕೆ ಸಾಧ್ಯ. ಇದೇ ಲಾಜಿಕ್ ಅನ್ನ ನಮ್ಮ ನಿಜ ಜೀವನದಲ್ಲಿ ಅನ್ವಯಿಸಿದ್ರೆ ಹೇಗಿರುತ್ತೆ? ಯೋಚನೆ ಮಾಡಿ, ನಮ್ಮ ಮುಂದೆ ನಡೀತಿರುವ ಈ ಜೀವನ ಇನ್ನೊಂದು ತರಹದ ಕನಸಾಗಿದ್ರೆ, ಅಥವಾ ಒಂದು ರೀತಿಯ ಭ್ರಮೆಯಲ್ಲಿದ್ದು ಒಂದು ದಿನ ಎಚ್ಚರಾಗಿ ಇದು ಕೂಡ ನಿಜ ಅಲ್ಲ, ಸುಳ್ಳು ಅಂತ ಗೊತ್ತಾದ್ರೆ ಹೇಗಿರುತ್ತೆ? ಇವೆಲ್ಲ ಬರೀ ಕನಸು ಅಥವಾ ಭ್ರಮೆ ಅಂತ ಗೊತ್ತಾಗ್ಬೋದಾ? ಹೌದು, ಗೊತ್ತಾಗ್ಬೋದು. ಅದು ಹೇಗಂದ್ರೆ, ನಾವು ನಮ್ಮನ್ನ ಎಚ್ಚರಗೊಳಿಸಬೇಕು ಅಷ್ಟೇ. ಈ ಎಚ್ಚರಗೊಳ್ಳೋದು ಅಂದ್ರೆ ಏನು? ಯಾವಾಗ್ಲೂ ನಮ್ಮಲ್ಲಿ ಬಹಳಷ್ಟು ಯೋಚನೆಗಳು ಬರ್ತಾ ಇರ್ತದೆ. ಅದು ಒಳ್ಳೇದಾಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು. ಯಾವುದೋ ಒಂದು ಯೋಚನೆ, ಅದೇ ಯೋಚನೆಯಲ್ಲಿ ಕಳೆದೋಗಿರ್ತೇವೆ. ಅದರ ಬದಲು ಅವುಗಳನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೇಗಿರುತ್ತೆ? ಇದು ಸ್ಟಾರ್ಟಿಂಗ್ ನಲ್ಲಿ ತುಂಬಾ ಕಷ್ಟ ಆಗ್ಬೋದು, ಆದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ, ಇಷ್ಟು ದಿನ ನಾವು ನಮ್ಮನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ವಿ, ಆದ್ರೆ ಯಾವತ್ತೂ ಅಬ್ಸರ್ವ್ ಮಾಡಿರಲ್ಲ ಅಂತ. ಹಾಗಾದ್ರೆ ನಾವು ಭ್ರಮೆಯಲ್ಲಿದ್ದೇವಾ? ಈ ಪ್ರಶ್ನೆನ ಯಾಕೆ ಕೇಳಿದೆ ಅಂದ್ರೆ, ಒಂದ್ಸಲ ಯೋಚನೆ ಮಾಡಿ, ನಾವು ಬೆಳಿಗ್ಗೆ ಎದ್ದೇಳ್ತೇವೆ, ಬ್ರಷ್ ಮಾಡ್ತೇವೆ, ಆದ್ರೆ ಯಾವತ್ತಾದ್ರೂ ನಾವು ಎಡಗೈಯಲ್ಲಿ ಬ್ರಷ್ ಮಾಡಿದ್ದೇವೆ? ಎಡಗೈಯಲ್ಲಿ ತಿಂಡಿ ತಿಂದಿದ್ದೇವಾ? ಊಟ ಮಾಡಿದ್ದೇವಾ? ನಮ್ಗೆ ಎಲ್ಲೋ ಹೋಗಕ್ಕಿರುತ್ತೆ, ಹೊರಡ್ತೇವೆ, ಗಾಡಿ ತೆಗಿತೇವೆ. ಯಾವತ್ತಾದ್ರೂ ಪ್ರತಿ ಕ್ಷಣ ಡ್ರೈವಿಂಗ್ ನಲ್ಲೇ ಫೋಕಸ್ ಮಾಡಿದ್ದೇವೆ? ಏನೋ ನೋಡಕ್ಕಂತ ಮೊಬೈಲ್ ತೆಗಿತೀವಿ, ಏನನ್ನೋ ನೋಡ್ತೀವಿ, ನನಗೆ ಇಷ್ಟು ಟೈಮ್ ವೇಸ್ಟ್ ಮಾಡಿದ್ನಾ ಅಂತ ಅನ್ಕೋತೀವಿ. ಎಲ್ಲ ನಮ್ಮ ಜೀವನದಲ್ಲಿ ಆಟೋಮೆಟಿಕ್ ಆಗಿ ಹೇಗೆ ನಡೆಯುತ್ತೆ? ಹಾಗಾದ್ರೆ ಆಲೋಚನೆಗಳಿಂದ ದೂರ ನಿಲ್ಲೋದು ಹೇಗೆ? ಸಾಮಾನ್ಯವಾಗಿ ನಮ್ಮಲ್ಲಿ ಬಹಳಷ್ಟು ಯೋಚನೆಗಳು ಬರ್ತದೆ, ನಾವು ಅದರಲ್ಲೇ ಮುಳುಗ್ತೇವೆ. ಅದರ ಬದಲು ಅದನ್ನು ಗಮನಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಮನಸ್ಸಿನ ಒತ್ತಡ ಕಡಿಮೆ ಆಗ್ತದೆ. ಹಾಗೇನೆ ನಮ್ಮಲ್ಲಿ ನಮಗೆ ಕ್ಲಾರಿಟಿ ಜಾಸ್ತಿ ಆಗ್ತದೆ. ಹೌದು, ನಾನು ಎಚ್ಚರಗೊಂಡಿದ್ದೇನೆ ಅಂತ ಹೇಗೆ ಗೊತ್ತಾಗ್ತದೆ? ಅನ್ನೆಸೆಸರಿ ಟೆನ್ಷನ್ ಕಡಿಮೆ ಆಗ್ತದೆ. ನಾವು ಹೆಚ್ಚು ಪ್ರೆಸೆಂಟ್ ನಲ್ಲಿ ಬದುಕ್ತೀವಿ. ರಿಯಾಕ್ಟ್ ಮಾಡೋದು ಕಡಿಮೆಯಾಗಿ ರೆಸ್ಪಾಂಡ್ ಮಾಡೋದು ಜಾಸ್ತಿ ಆಗ್ತದೆ. ಮತ್ತೊಂದು ಅತಿ ದೊಡ್ಡ ಬದಲಾವಣೆ ಅಂದ್ರೆ, ಅದು ನಮ್ಮ ಮನಸ್ಸಿನಲ್ಲಿ ಶಾಂತಿ ಬರ್ತದೆ. ಕೇಳಕ್ ಹೋಗ್ಬೇಡಿ ಆ ಶಾಂತಿ ಯಾರಂತ. ಕೊನೆಯದಾಗಿ ಒಂದು ಸತ್ಯ ಹೇಳ್ತೇನೆ ಕೇಳಿ, ಇದು ಒಂದು ದಿನದಲ್ಲಿ ಆಗುವಂತದ್ದಲ್ಲ. ಆದ್ರೆ ಇವತ್ತು ಟ್ರೈ ಮಾಡಿದ್ರೆ ಮುಂದೆ ಒಂದು ದಿನ ಖಂಡಿತ ಆಗ್ತದೆ. ನನ್ನೊಳಗಿನ ನನ್ನನ್ನು ಎಚ್ಚರಗೊಳಿಸುವುದು ಅಂದ್ರೆ ಹೊಸದನ್ನು ಪಡೆಯುವುದು ಅಲ್ಲ. ನೀವು ಯಾರಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ, ಅದನ್ನು ಗುರುತಿಸುವುದು ಅಷ್ಟೇ. ಇವಾಗ ಹೇಳಿ, ನಿಮ್ಮ ಮಂಡಿ ರಿಫ್ರೆಶ್ ಆಯ್ತು? ಹಾಗಾದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಇನ್ನಷ್ಟು ತಲೆ ಕೆಡಿಸಿಕೊಳ್ಳುವಂತಹ ವಿಷಯಗಳು ಬೇಕಾ? ಹಾಗಾದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ಮತ್ತೊಂದು ವಿಡಿಯೋದ ಜೊತೆ. ಇಲ್ಲಿ ತನಕ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡ್ತಾ ಇರಿ.